ಇನ್ನು ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು. ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಒಪ್ಪಿಗೆ ಸೂಚಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ಗೆ ಸಮಾವೇಶದ ಹಿನ್ನೆಲೆಯನ್ನು ವಿವರಿಸಿದ್ದಾರೆ ಸಿಎಂ. ಸಮಾವೇಶದ ಉದ್ದೇಶದ ಬಗ್ಗೆ ರಾಹುಲ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪಕ್ಷ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಡಿಯಲ್ಲಿ ಸಮಾವೇಶವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಈ ಸಮಾವೇಶ ನಡೆಯುತ್ತೆ. ಡಿಸೆಂಬರ್ 5ರಂದು ಹಾಸನ ಹೊರವಲಯದ ಎಸ್.ಎಂ. ಕೃಷ್ಣ ನಗರದಲ್ಲಿರ್ತಕ್ಕಂತಹ ಕ್ರಿಕೆಟ್ ಮೈದಾನಕ್ಕೆ ಮೀಸಲಾಗಿರುವ ಜಾಗದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ವತಿಯಿಂದ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈಗಾಗಲೇ ಸಿದ್ಧತಾ ಕಾರ್ಯಗಳು ಸಹ ನಡೀತವೆ. ಇದರ ಮಧ್ಯೆ ಅನಾಮಧೇಯ ವ್ಯಕ್ತಿಯೊಬ್ಬರು ಎಐಸಿಸಿಗೆ ಪತ್ರವೊಂದನ್ನು ಬರೆದು ಇದು ವೈಯಕ್ತಿಕವಾಗಿ ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮ, ಹಾಗಾಗಿ ಪಕ್ಷದ ಚಿಹ್ನೆ ಅಡಿ ಮಾಡಬೇಕು ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ರು. ಆದರೂ ಸಹ ಈಗ ಏನು ಕೇಂದ್ರ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರಿಗೆ ಸಮಾವೇಶ ನಡೆಸಲು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಹಾಸನ ಹೊರವಲಯದ ಎಸ್.ಎಂ. ಕೃಷ್ಣ ನಗರ ಬಡಾವಣೆ. ಈ ಜಾಗದಲ್ಲಿ ಕ್ರಿಕೆಟ್ ಮೈದಾನ ಮಾಡಲಿಕ್ಕೆ ಈ ಜಾಗವನ್ನು ಮೀಸಲಿಡಲಾಗಿದೆ. ಈ ಜಾಗದಲ್ಲಿ ಇದೀಗ ಡಿಸೆಂಬರ್ 5ರಂದು 6 ಜಿಲ್ಲೆಗಳನ್ನು ಒಳಗೊಂಡಂತೆ ಬೃಹತ್ ಸಮಾವೇಶವನ್ನು ಏರ್ಪಾಡು ಮಾಡಿದರೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಇದಕ್ಕೆ ಈಗ ಹೆಸರನ್ನು ಕೂಡಲೇ ಇಡಲಾಗಿದೆ. ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಅವರ ಬೆಂಬಲಿಗರ ವತಿಯಿಂದ ಈಗ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಹಾಸನ, ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ ಹಾಗೂ ಚಿಕ್ಕಮಗಳೂರು 6 ಜಿಲ್ಲೆಗಳಿಂದ ಲಕ್ಷಾಂತರ ಜನರನ್ನು ಸೇರಿಸಿ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಈ ಮೈಸೂರು ಭಾಗ ಏನಿದೆ ಇದು JDSನ ಭದ್ರಕೋಟೆಯಾಗಿದೆ. ಹಾಗಿದೆ ಹಾಸನದಲ್ಲೇ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಚಿವರುಗಳಾದಂತಹ KN ರಾಜಣ್ಣ ಇರ್ಬೋದು, HC ಮಹದೇವಪ್ಪ ಅವರು ಇರ್ಬೋದು, ಸಿದ್ದರಾಮಯ್ಯ ಪುತ್ರ ಹಾಗೂ MLC ಏನು ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಅವರು ಸಹ ಕಳೆದ 4 ದಿನಗಳ ಹಿಂದೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಒಂದು ಹೇಳಿಕೆಯನ್ನು ಸಹ ನೀಡಿದರು. ಇದು ಕೇವಲ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಮಾತ್ರ ಆಗಿದೆ. ಇದಕ್ಕೆ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಪಕ್ಷ ಇರಲಿ, ಯಾವುದೂ ಸಹ ಸಂಬಂಧ ಇಲ್ಲ. ಅಲ್ಲದೆ ಸರ್ಕಾರಕ್ಕೂ ಸಹ ಇದು ಸಂಬಂಧವಿಲ್ಲ. ಒಂದು ರಾಜ್ಯಕ್ಕೆ ಸಂದೇಶವನ್ನು ಕೊಡಬೇಕು. ಹಾಗಾಗಿ 6 ಜಿಲ್ಲೆಗಳನ್ನು ಒಳಗೊಂಡು ಈ ಸಮಾವೇಶವನ್ನು ಮಾಡ್ತಿದ್ದೇವೆ ಅಂತ ಹೇಳಿದರು. ಇಂದು ಸಂಜೆ ವೇಳೆಗೆ 3 ಸಚಿವರು ಸಹ ಇಲ್ಲಿಗೆ ಆಗಮಿಸಿ ಇಲ್ಲಿನ ಪ್ರಮುಖ ಮುಖಂಡರು, ಮಾಜಿ ಶಾಸಕರು, ಹಾಲಿ ಶಾಸಕರು ಹಾಗೆ ವಿಧಾನ ಪರಿಷತ್ ಸದಸ್ಯರು ಎಲ್ಲರ ಜೊತೆ ಒಂದು ಸಭೆಯನ್ನು ನಡೆಸಿ ಆ ನಂತರದಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚಿಸಿ ಸಮಾವೇಶಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ತಯಾರಿ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಿದ್ದಾರೆ. ಇಂದು ಸಂಜೆ HC ಮಹದೇವಪ್ಪ ಇರ್ಬೋದು, ಸಚಿವರಾದಂತಹ ರಾಜಣ್ಣ, K ವೆಂಕಟೇಶ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶ ಏನಿತ್ತು ಆ ಸಮಾವೇಶಕ್ಕೆ ಅನಾಮಧೇಯ ವ್ಯಕ್ತಿಯೊಬ್ಬರು AICಗೆ ಪತ್ರವನ್ನು ಬರೆದಿದ್ರು. ಇದೀಗ ಅದು ಯಾವುದನ್ನು ಲೆಕ್ಕಿಸದೆ ರಾಹುಲ್ ಗಾಂಧಿ ಅವರು ಸಮಾವೇಶವನ್ನು ನಡೆಸುವಂತೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ಈಗಾಗಲೇ ಬೃಹತ್ತಾದಂಥ ಒಂದು ಟೆಂಟ್ ನಿರ್ಮಾಣ ಕಾರ್ಯವು ಭರದಿಂದ ಸಾಗಿದೆ. ಇವತ್ತು 3 ಸಚಿವರು ಒಂದು ಸಭೆಯನ್ನು ನಡೆಸಿ ಸಮಾವೇಶವನ್ನು ಮಾಡಿ ಆ ಮೂಲಕ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಮೂಲಕ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈಗ ತಯಾರಿಯನ್ನು ನಡೆಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV ಹಾಸನ.